ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಈ ಘನ ನ್ಯಾಯಾಲಯ ಈ ಕೆಳಕಂಡ ತೀರ್ಮಾನಕ್ಕೆ ಬಂದಿರುತ್ತದೆ. ಈ ಪ್ರಕರಣದ ಆರೋಪಿಗಳಲ್ಲೊಬ್ಬರಾದ ಚಿನ್ನಸ್ವಾಮಿ ತಾವೇ ಅಪಘಾತ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದರು. ಆದರೆ ಮೃತ ರಾಜಣ್ಣನ ಮಗಳಾದ ಕನಕ ಹಾಗೂ ಗಿರಿ ಸಾಕ್ಷಿ ಆಧಾರಗಳ ಮೂಲಕ ಚಿನ್ನಸ್ವಾಮಿ ತಪ್ಪು ಮಾಡಿಲ್ಲ, ಪ್ರಿಯಾಂಕಾ ಅವರೇ ಅಪಘಾತ ಮಾಡಿರುವುದು ಎಂಬುದನ್ನು ಅನುಮಾನಕ್ಕೆ ಆಸ್ಪದ ಇಲ್ಲದಂತೆ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ವಿಧಿ ವಿಜ್ಞಾನ ಪ್ರಯೋಗಾಲಯದ ತಜ್ಞರ ಹೇಳಿಕೆಯ ಪ್ರಕಾರ ಕನಕ ಕೋರ್ಟಿಗೆ ಸಲ್ಲಿಸಿರುವ ಸಿಡಿ ನಂಬಲರ್ಹವಾದುದು ಎಂಬುದು ಸಾಬೀತಾಗಿದೆ. ಹಾಗಾಗಿ ಪ್ರಿಯಾಂಕಾ ಅವರೇ ತಪ್ಪಿತಸ್ಥರು ಎಂಬುದು ಈ ನ್ಯಾಯಾಲಯಕ್ಕೆ ಮನವರಿಕೆಯಾಗಿದೆ. ಪ್ರಿಯಾಂಕಾ ತಾವೇ ಅಪಘಾತ ಮಾಡಿ ರಾಜಣ್ಣ ಎಂಬ ವ್ಯಕ್ತಿಯ ಮೇಲೆ ಕಾರು ಹರಿಸಿ ಅವರ ಸಾವಿಗೆ ಕಾರಣರಾಗಿರುವುದಾಗಿ ಒಪ್ಪಿಕೊಂಡಿರುತ್ತಾರೆ. ಅವರು ಯಾವುದೋ ಒತ್ತಡಕ್ಕೆ ಸಿಲುಕಿ ಈ ಅಪಘಾತ ಮಾಡಿದ್ದಾರೆ ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿ ಇಲ್ಲದಿದ್ದರೂ ಅಪಘಾತದ ಸಮಯದಲ್ಲಿ ಪಬ್ಲಿಕ್ ಬೂತಿನಿಂದ ಅವರ ಮೊಬೈಲ್ಗೆ ಬಂದಿರುವ ಕರೆಗಳು ಅನುಮಾನಾಸ್ಪದವಾಗಿದೆ. ಹಾಗಾಗಿ ಬೆನಿಫಿಟ್ ಆಫ್ ಡೌಟ್ ಅವರಿಗೆ ಸಿಕ್ಕಿದೆ. ಜೊತೆಗೆ ಅವರಿನ್ನೂ ಚಿಕ್ಕ ವಯಸ್ಸಿನ ಯುವತಿಯಾಗಿದ್ದು ಮದುವೆ ನಿಶ್ಚಯವಾಗಿದೆ ಎಂಬ ಅಂಶದ ಮೇಲೆ ಅವರ ಮುಂದಿನ ಭವಿಷ್ಯದ ಬಗ್ಗೆಯೂ ನ್ಯಾಯಾಲಯ ಕಾಳಜಿ ತೋರುತ್ತದೆ. ಹಾಗಾಗಿ ಅವರಿಗೆ ವಿಧಿಸಬೇಕಾದ ಶಿಕ್ಷೆಯನ್ನು ರದ್ದುಗೊಳಿಸಬಹುದಾಗಿದೆ. ಆದರೆ ಪ್ರಿಯಾಂಕಾ ಸ್ವಯಂ ಪ್ರೇರಣೆಯಿಂದ ತಪ್ಪೊಪ್ಪಿಕೊಳ್ಳದೆ ಸಾಕ್ಷ್ಯಾಧಾರಗಳು ಕೋರ್ಟ್ ಮುಂದೆ ಸಾಬೀತಾದ ನಂತರ ಬೇರೆ ದಾರಿ ಇಲ್ಲದೆ ಒತ್ತಡಕ್ಕೆ ಮಣಿದು ತಪ್ಪೊಪ್ಪಿಕೊಂಡಿದ್ದಾರೆಂದು ಕೋರ್ಟ್ಗೆ ಮನವರಿಕೆಯಾಗಿದೆ. ಹೀಗಾಗಿ ಅವರು ಕೋರ್ಟನ್ನು ಅನಗತ್ಯವಾಗಿ ದಿಕ್ಕು ತಪ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ 15 ದಿನಗಳ ಸೆರೆವಾಸ ಹಾಗೂ 10,000 ರೂಪಾಯಿಗಳ ದಂಡವನ್ನು ವಿಧಿಸಲಾಗಿದೆ. ಅಲ್ಲದೆ ಸಾವಿಗೀಡಾದ ರಾಜಣ್ಣನವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಗಳ ಪರಿಹಾರವಾಗಿ ನೀಡಬೇಕೆಂದು ನ್ಯಾಯಾಲಯವು ಆದೇಶ ನೀಡುತ್ತದೆ. ಸರ್, ನನಗಿನ್ನೊಂದು 2 ಮಾತಾಡೋದಕ್ಕೆ ಅವಕಾಶ ಕೊಡ್ತೀರಾ ಪ್ಲೀಸ್? ನೋಡಮ್ಮ, ನೀನು ಏನೇ ಹೇಳಬೇಕಾದ್ರೂ ಕಟ್ಕಟಕ್ಕೆ ಬಂದು ಹೇಳು. ಸರ್, ನಮ್ಮ ತಂದೆ ಅವ್ರ ಸಾವಿಗೆ ಪರಿಹಾರ ಅಂತ 2 ಲಕ್ಷ ರೂಪಾಯಿ ಕೊಡೋಕ್ಕೆ ಆದೇಶ ನೀಡಿದ್ರಿ. ಆದರೆ ನಮಗಂಥ ದುಡ್ಡಿನ ಆಸೆ ಇಲ್ಲ ಸರ್. ಹಾಗೆ ದುಡ್ಡೇ ಮುಖ್ಯ ಅನ್ನೋ ಹಾಗಿದ್ದಿದ್ರೆ ಪ್ರಿಯಾ ಅವ್ರ ತಂದೆ ನಮ್ಮ ಮನೆಗೆ ಬಂದು ಕೇಸ್ನ ವಾಪಸ್ ತಗೋ ಅಂತ 25 ಲಕ್ಷ ಕೊಟ್ಟಾಗಲೇ ನಾವು ಅದನ್ನು ತಗೊಂಡು ಸುಮ್ಮನಾಗಿ ಬಿಡ್ತಿದ್ವಿ. ಆದರೆ ಅಂಥ ಹಣದಿಂದ ನಮ್ಮ ತಂದೆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ ಸರ್? ಅದಕ್ಕೆ ಸರ್, ಈಗಲೂ ಕೂಡ ನನಗೆ ಪರಿಹಾರದ ಹಣ ಪಡೆಯೋದಕ್ಕೆ ಇಷ್ಟ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಆ ಹಣನ ನನಗೆ ಕೊಡೋ ಬದಲು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಟ್ಟರೆ ಒಂದಷ್ಟು ಜನ ಅಸಹಾಯಕರಿಗೆ ಉಪಕಾರ ಆಗುತ್ತೆ. ಅದಕ್ಕೆ ಸರ್, ಆ ಹಣನ ಅನಾಥಾಶ್ರಮಕ್ಕೆ ಕೊಡಿಸ್ಬಿಡಿ. ಸರ್, ಈ ಕೇಸ್ ವಿಷಯವಾಗಿ ನಾನು ಪ್ರಿಯಾ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೆ. ಇನ್ಮೇಲಾದರೂ ಅವರಲ್ಲಿರೋ ರಾಕ್ಷಸತನ ಕೊನೆ ಆಗಲಿ, ಮನುಷ್ಯತ್ವ ಬೆಳೆಸ್ಕೊಂಡು ಇನ್ನಷ್ಟು ಜೀವಗಳನ್ನ ಬಲಿ ತಗೊಳ್ಳೋದನ್ನ ನಿಲ್ಲಿಸ್ಲಿ ಅಂತ ಸರ್. ಅಷ್ಟೇ ನಾನು ಕೇಳ್ಕೊಳ್ಳೋದು.
ಕೇಳಿಸ್ಕೊಂಡ್ಯಮ್ಮ ಪ್ರಿಯಾಂಕಾ. ಈ ಹುಡುಗಿ ನಿಜವಾಗ್ಲೂ ಗ್ರೇಟ್. ನಿಮ್ಮಂಥವ್ರು ಇಂಥ ಹೆಣ್ಮಕ್ಳನ್ನ ನೋಡಿ ಬದುಕೋದನ್ನ ಕಲಿಬೇಕು. ಈಗಿನ ಈ ಸಮಾಜಕ್ಕೆ ಕನಕಲಂತ ವ್ಯಕ್ತಿತ್ವರ ಪ್ರಜೆಗಳು ಬೇಕು. ಹಾಗೆಯೇ ನ್ಯಾಯಾಲಯದ ಮುಂದೆ ಮಾಡದೇ ಇರುವ ತಪ್ಪನ್ನು ಒಪ್ಪಿಕೊಂಡು ಶರಣಾಗಿದ್ದ ಚಿನ್ನಸ್ವಾಮಿಗೆ ನ್ಯಾಯಾಲಯವು ಎಚ್ಚರಿಕೆ ಕೊಡುತ್ತಾ ಹೇಳುವುದೇನೆಂದರೆ, ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳದೇ ಇರುವುದು ಎಷ್ಟು ಅಪರಾಧವೋ ಹಾಗೆಯೇ ತಪ್ಪನ್ನು ಮಾಡದೆಯೇ ತಪ್ಪಿತಸ್ಥನೆಂದು ಹೇಳಿಕೊಳ್ಳುವುದು ಕೂಡ ಅಪರಾಧ ಎಂದು ಈ ನ್ಯಾಯಾಲಯವು ಪರಿಗಣಿಸುತ್ತದೆ. ಆದ್ದರಿಂದ ಚಿನ್ನಸ್ವಾಮಿ ಇನ್ನು ಮುಂದೆ ಈ ರೀತಿ ತಪ್ಪನ್ನು ಮಾಡದಂತೆ ಎಚ್ಚರಿಕೆ ಕೊಟ್ಟು ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ ಮೃತ ರಾಜಣ್ಣನವರ ಮಗಳು ಕನಕಳ ಸಮಯ ಪ್ರಜ್ಞೆಯನ್ನು ಈ ನ್ಯಾಯಾಲಯ ಶ್ಲಾಘಿಸುತ್ತದೆ. ಪ್ರಿಯಾ 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 ಯಾಕಮ್ಮ ನಮ್ಮ ನೋಡಿನೋ ನೋಡ್ದೇ ಇರೋ ಥರ ಹೋಗ್ತಾ ಇದ್ಯಾ? ಮಾಮ್, ನೀವ್ ಹೇಳಿದ್ ಕೇಳಿದ್ಕೆ ನನಗ್ ಯಾವ ಸ್ಥಿತಿ ಬಂದಿದೆ ನೋಡಿದ್ರ? ಕನ್ಫೆಸ್ ಮಾಡ್ಕೋ, ನಿನ್ನ ರಿಲೀಸ್ ಮಾಡ್ತಾರೆ ಅಂದ್ರಿ. ರಿಲೀಸ್ ಮಾಡಿದ್ರ ಮಾಮ್? ಎಲ್ಲ ಮುಗ್ದೋಯ್ತು. ಈಗ ಮಾತಾಡಕ್ ಏನು ಉಳ್ದಿಲ್ಲ ಮಾಮ್. ಪ್ರಿಯಾ ಮಾಮ್ ಪ್ಲೀಸ್ ನನ್ನನ್ನು ತಡಿಬೇಡ, ನನ್ನನ್ನು ಬಿಟ್ಬಿಡು. ಈ ಸೆಂಟಿಮೆಂಟ್ ಅಲ್ಲಿ ನನ್ನನ್ನು ಕಟ್ ಹಾಕ್ಬೇಡ. 15 ದಿವಸ ಜೈಲಲ್ಲಿ ನನ್ನ ಜೊತೆ ಯಾರು ಇರ್ತಾರೆ? ನಂಗಪ್ಪ ಅಮ್ಮ ಯಾರು ಇಲ್ಲ. ಆಲ್ ಅಲೋನ್. ನನ್ ಮನ್ಸು ಕಲ್ಲಾಗ್ಬೇಕು, ನನ್ ಎದೆ ಜೈಲಿನ ಕಂಬಿಗಳಾಗ್ಬೇಕು. ಮತ್ತೆ ನಾನೇನೋ ಕಳ್ಕೊಂಡಿದ್ದೀನಿ ಅಂತ ಕೊರಗೋ ಹಾಗೆ ಮಾಡ್ಬೇಡ. ಪ್ರಿಯಾ, ನೀನ ಹೀಗೆಲ್ಲ ಮಾತಾಡ್ತಿರೋದು? ಹೌದು ಮಾಮ್, ನಾನೀಗ ಮೊದ್ಲಿನ ಪ್ರಿಯಾ ಅಲ್ಲ. ಬರೀ 2 ದಿವಸದಲ್ಲಿ ಈ ಪ್ರಪಂಚ ಅಂದ್ರೆ ಏನು ಅನ್ನೋದನ್ನ ಓಡ ನಂಗೆ ತೋರಿಸಿದಾಳೆ. 15 ದಿವಸ ಅಲ್ಲ, 15 ವರ್ಷ ಬೇಕಾದ್ರೂ ನಾನು ಜೈಲಲ್ಲಿ ಇರ್ತೀನಿ. ಐ ಡೋಂಟ್ ಕೇರ್. ನೋಡು, ನೀನ್ ಪದೇ ಪದೇ ಜೈಲ್ ಹತ್ರ ಬರೋದು, ನನ್ ಮುಂದೆ ಅಳೋದು, ನಾನ್ ನೋಡಕ್ ಬರ್ಲಿಲ್ಲ ಅಂತ ಸಾಯ್ತೀನಿ ಅಂತ ಹೆದರ್ಸೋದೆಲ್ಲ ಮಾಡ್ಬೇಡ. ಈ ಸೆಂಟಿಮೆಂಟ್, ಈ ಕಣ್ಣೀರಿಂದ ನನ್ನನ್ನು ವೀಕ್ ಮಾಡ್ಬೇಡ. ನನ್ ಪ್ರತೀಕಾರದ ಕಿಚ್ಚನ ನಿನ್ ಕಣ್ಣೀರಿಂದ ಆರಿಸಿ ನನ್ನನ್ನ ಕೈ ಕಟ್ಕೊಂಡು ಕೂರೋ ಹಾಗೆ ಮಾಡ್ಬೇಡ ಪ್ಲೀಸ್. ದಯವಿಟ್ಟು ಇಲ್ಲಿಂದ ಹೊರಟೋಗು. ಪ್ರಿಯಾ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ, ಕೊನೆಗೂ ನಿನ್ನ ಬಿಡ್ಸಕ್ಕಾಗ್ಲಿಲ್ಲ. ಐ ಆಮ್ ಸಾರಿ ಮಗಳೇ, ನನ್ನನ್ನು ಕ್ಷಮಿಸ್ಬಿಡು. ಆ ಕನಕ ನಿನ್ನನ್ನು ಎಂತ ಅಧೋಗತಿಗೆ ತಂದ್ಬಿಟ್ಲು. ಆ ಸೇಡಿನ ಕಿಚ್ಚು ನನ್ನ ಎದೆಯಲ್ಲಿ ಇನ್ನೂ ಹೊಗೆ ಆಡ್ತಾ ಇದೆ. ನೀನು ಜೈಲಲ್ಲಿದ್ರೆ ಏನಂತೆ? 15 ದಿವಸ ತಾನೆ. ನೋಡ್ತಾ ಇರೋ ಪ್ರಿಯಾ, ನೀನು ಹೊರಗೆ ಬರೋ ಅಷ್ಟರಲ್ಲಿ ಆ ಕನಕ ಬೈಲಲ್ಲಿ ಬಿಕಾರಿಯಾಗಿ ಬಿದ್ದಿರಬೇಕು. ಹಾಗೆ ಮಾಡದೆ ಹೋದ್ರೆ ನಾನು ಮೋಹನ್ ರಾಮೇ ಅಲ್ಲ. ಡ್ಯಾಡ್, ನೋ. ಆ ಕನಕ ನನ್ ಬೇಟೆ. ನೀವು ಅವಳಿಗೇನು ಮಾಡಬಾರ್ದು. ಅವಳಿಗೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಜೈಲ್ಗೆ ಹೋಗ್ತಿರೋದು ಒಳ್ಳೇದೇ ಆಯ್ತು. ಈಗ ಎಂಟರ್ ದ ಡ್ರ್ಯಾಗನ್. 15 ದಿವಸ ಆದ್ಮೇಲೆ ರಿಟರ್ನ್ ಆಫ್ ದ ಡ್ರ್ಯಾಗನ್. ಅದು ಹೇಗಿರುತ್ತೆ ಅಂತ
ನಾನು ಆ ಕನಕಂಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಚಿಕ್ಕಮ್ಮ ಅವರೇ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ನಿಮ್ಮನ್ನ ಕಾಪಾಡಕ್ಕೆ ನಾನು ಏನೇನೋ ಪ್ರಯತ್ನ ಮಾಡಿದೆ, ಆದರೆ ಆಗ್ಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಏಯ್, ಸಾಕು, ಬಾಯಿ ಮುಚ್ಚು. ಇಷ್ಟೆಲ್ಲ ಆಗಿದೆ ನಿನ್ನಿಂದಾನೆ, ರಾಸ್ಕಲ್. ಏಯ್ ಕನಕ, ಗೆದ್ಬಿಟ್ಟೆ ಅಂತ ಮೆರಿಬೇಡ. ಹುಲಿ ಆಚೆ ಇದ್ರೆ ಒಳ್ಳೇದು, ಆದ್ರೆ ಅದನ್ನ ಪಂಜರದಲ್ಲಿ ಕೂಡ ಹಾಕಿ ಚಾಟಿಯಿಂದ ಒಡೆದ್ರೆ ಕೆರಳಿ ಮೈ ಮೇಲೆ ಬೀಳುತ್ತೆ. ನೀನು ಮೊಬೈಲ್ನಲ್ಲಿ ಶೂಟ್ ಮಾಡ್ತೀಯ, ಆದ್ರೆ ನಾನು ರಿವಾಲ್ವರ್ನಲ್ಲಿ ಪಾಯಿಂಟ್ ಬ್ಲಾಕ್ನಲ್ಲಿಟ್ಟು ಶೂಟ್ ಮಾಡ್ತೀನಿ. ನೋಡ್ತಾ ಇರು. ಕಮ್ ಆನ್, ಲೆಟ್ಸ್ ಗೋ. ಲೇ ಕನ್ಕಿ, ಇವಳು ಯಾಕೋ ನಿನ್ ಮೇಲೆ ತುಂಬಾನೇ ಕತ್ತಿ ಮಸೀತಿಯಾಳೆ. ನೀನ್ ಎಚ್ಚರದಲ್ಲಿ ನೀನಿರೆ. ಛೇ, ನಾನು ಅವ್ರನ್ನ ದ್ವೇಷಿಸಿದ್ದೀನಿ, ಸೇಡಿಗೆ ಹೀಗೆಲ್ಲ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದಾರೆ. ಆದರೆ ನಾನು ಇದೆಲ್ಲ ಮಾಡಿದ್ದು ನಮ್ಮ ಅಪ್ಪಂಗೋಸ್ಕರ ಅಂತ ಕೊನೆಗೂ ಇವ್ರಿಗೆ ಅರ್ಥ ಆಗಲಿಲ್ಲ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಡಿ ಹೋಣ. ಅಮ್ಮ, ಅಜ್ಜಿ. ಇದೇನೆ ಕನ್ಕೆ, ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ? ಅಮ್ಮ, ಕೇಸ್ ನಮ್ಮ ಪರ ಆಗೋಯ್ತು. ನಾವು ಕೇಸ್ ಗೆದ್ಬಿಟ್ವಿ. ಅಂತೂ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಬಿಡ್ತು. ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿದ್ಲಲ್ಲ ಪ್ರಿಯಾಂಕಾ, ಅವಳಿಗೆ ಜೈಲ್ ಶಿಕ್ಷೆ ಆಯ್ತು. ಒಳ್ಳೇದಾಯ್ತು ಬಿಡು. ಗುಣ್ಕಲ್ ನಂಗಿದ್ದ ನಮ್ಮ ರಾಜಣ್ಣನ ಅನ್ಯಾಯವಾಗಿ ಆ ಹುಡುಗಿ ಕೊಂದ್ಬಿಟ್ಲು. ಅವಳಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡೋಗ ಅವಳ ಪಾಸಿಗೆ ಹಾಕಿದ್ರು ತಪ್ಪೇನಿಲ್ಲ. ಹೋಗ್ಲಿ ಬಿಡಿಯತ್ತೆ, ಆಗಿದ್ದೆಲ್ಲ ಆಗೋಯ್ತಲ್ಲ. ಕನ್ಕಿ, ಆ ಹುಡುಗಿ ತನ್ನ ತಪ್ಪನ್ನ ಒಪ್ಕೊಂಡ್ಲ? ಹೌದಮ್ಮ, ನಾನೇ ಕೊಂದಿದ್ದು ಅಂತ ಒಪ್ಕೊಂಡಿದ್ದಕ್ಕೇನೆ ಶಿಕ್ಷೆ ಕಡಿಮೆ ಆಗಿದ್ದು. ಆ ಹುಡುಗಿಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ, ಅಂತೂ ಆ ಹುಡುಗಿ ತಪ್ಪನ್ನು ಒಪ್ಕೊಂಡಲ್ಲ, ನನಗ ಸಾಕು. ಕನ್ಕಿ, ಅಂತೂ ಇಂತೂ ಪಟ್ಟು ಹಿಡಿದು ನಿಮ್ಮಪ್ಪಂಗೆ ನ್ಯಾಯ ಒದಗಿಸ್ಕೊಟ್ಬಿಟ್ಟೆ. ನನಗೆ ಇವತ್ತು ಸಮಾಧಾನ ಆಗ್ತಿದೆ. ನಿಮ್ಮಪ್ಪನ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಕ್ಕಿರತ್ತೆ. ಆ ಹುಡುಗಿಗೆ ಶಿಕ್ಷೆ ಆಯ್ತು ಅಂತ ಇಷ್ಟೆಲ್ಲ ಉಬ್ಬಿ ಕೊಬ್ಬಿ ಮೆರೆಯೋಕ್ ಹೋಜಿಲ್ಲ. ಹಗ್ಲ ಹಿಂದೆ ಕತ್ಲಿರೋ ಹಾಗೆ ಈ ಖುಷಿ ಹಿಂದೆ ದೊಡ್ಡ ದುಃಖ ಇದ್ದೇ ಇರುತ್ತೆ, ನೆನಪಿರ್ಲಿ. ಲೇ ಕನಕ, ಸೋಲಲ್ಲೂ ಗೆಲುವಿರುತ್ತೆ, ಸಾವಲ್ಲೂ ಅದೃಷ್ಟ ಇರುತ್ತೆ. ಹಿಂದೆ ಎಲ್ಲ ನಿಧಿ ಅಗಿಬೇಕಾದ್ರೆ, ಕೆರೆ ಕಟ್ಟಬೇಕಾದ್ರೆ ಒಬ್ಬರನ್ನ ಬಲಿ ಕೊಡ್ತಾ ಇದ್ರು. ಹಂಗೆ ನಮ್ಮ ಅಪ್ಪನೂ ಬಲಿಯಾಗಿ ನಮ್ಮ ಅದೃಷ್ಟ ಮನೆ ಬಾಗಿಲು ತನಕ ಬಂದಿತ್ತು. ಅದನ್ನ ಕಾಲಲ್ಲಿ ಒದ್ದು ಈಗ ಏನೋ ಗೆದ್ದಿದ್ದೀನಿ ಅಂತ ಬೀಗ್ತಾ ನಿಂತಿದ್ಯಾ? ಗೆದ್ದಿರೋದು ನೀನಲ್ಲ, ಅವರು ಸೋತು ಗೆದ್ರು, ನೀವೆಲ್ಲ ಗೆದ್ದು ಸತ್ರಿ. ಇಲ್ಲ ಅಣ್ಣ, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಕೋರ್ಟಲ್ಲಿ ಹೋರಾಡಲಿಲ್ಲ. ಅಪ್ಪಂಗೆ ನ್ಯಾಯ ಸಿಗಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೀಗೆ ಮಾಡಿದೆ. ಶಾಂತಿ ಅಂತ ಶಾಂತಿ? ಏನ್ ಶಾಂತಿ? ಅಪ್ಪನ ಆತ್ಮಕ್ಕಾಗ್ಲೇ ಶಾಂತಿ ಸಿಕ್ಕಿದೆ. ನೀನ್ ಮಾಡ್ತಿರೋ ಕೆಲಸದಿಂದ ಮನೇಲಿರೋ ಶಾಂತಿ ಎಲ್ಲ ಸರ್ವನಾಶ ಆಗೋಗಿದೆ. ಆ ಹುಡುಗಿಗೆ ಶಿಕ್ಷೆ ಆಗದಿದ್ರೆ ಅಪ್ಪ ನಿನ್ನ ಭೂತ ಕಾಡ್ತಿದ್ನ? ನೀನೇ ಅಪ್ಪನ ಆವಾಹನೆ ಮಾಡ್ಕೊಂಡ ಹಾಗೆ 3 ಹೊತ್ತು ಅಪ್ಪ ಅಪ್ಪ ಅಂತ ಕಾಡ್ತಾ ಇರ್ತೀಯ. ಇದಕ್ಕಿಂತ ದೊಡ್ಡ ಭೂತ ಬೇಕಾ? ಇನ್ನು ನೋಡ್ತಿರೋ ಆ ಮೋಹನ್ ರಾಮು ನಿನ್ನ ಜೀವಂತ ಭೂತವಾಗಿ ಹೇಗ್ ಕಾಡ್ತಾನೆ ಅಂತ. ಲೋ ಗೋವಿಂದು, ಏನು ಹೇಳ್ತಾ ಇದೀಯ ನೀನು? ಮತ್ತಿನ್ನೇನಮ್ಮ, ನಾನು ಅವತ್ತಿಂದ ಹೇಳ್ತಾನೆ ಬಂದೆ, ಆ ದೊಡ್ಡ ಮನುಷ್ಯನ್ ಸಹವಾಸ ಬೇಡ ಅಂತ. ನನ್ನ ಮಾತು ಯಾರಾದ್ರೂ ಕೇಳಿದ್ರ? ಇವಂತೂ ಎಳೆ ನಿಂಬೆಕಾಯಿಗಳು, ಏನಾಗತ್ತೆ ಅಂತ ಗೊತ್ತಿರಲ್ಲ. ನೀವು ದೊಡ್ಡವರು, ನೀವಾದ್ರೂ ಇದ್ರ ಪರಿಣಾಮ ಏನಾಗತ್ತೆ ಅಂತ ಯೋಚನೆ ಮಾಡೋದು ಬೇಡವಮ್ಮ? ಅಲ್ಲ ಕಣ್ಲ, ನಮ್ಮ ರಾಜಣ್ಣನ ಕೊಂದಿದ್ದಕ್ಕೆ ಶಿಕ್ಷೆ ಕೊಟ್ಟವ್ರೆ, ದುಡ್ಡೈತೆ ಅಂತ ಅವ್ರನ್ನ ಸುಮ್ಕೆ ಬಿಟ್ಬಿಡಕ್ಕಾಯ್ತದ? ಏನ್ಲ ಮಾಡ್ಯಾರ ಅವರು? ಅಜ್ಜಿ, ಅವಳು ಮೋಹನ್ ರಾಮ್ನ ಒಬ್ಳೆ ಮಗಳು. ಎಂಗೇಜ್ಮೆಂಟ್ ನಿಲ್ಸಿ ಅವಳನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕ್ಸಿದಾರಲ್ಲ, ಅವ್ರ ಹೊಟ್ಟೆ ಉರಿದೇ ಇರತ್ತಾ?
ಇದನ್ನೆಲ್ಲ ನೋಡ್ಕೊಂಡು ಅವ್ರ ಕೈಗೆ ಬಳೆ ಹಾಕೊಂಡು ಸುಮ್ಮನೆ ಇರ್ತಾರಾ? ರೀ, ಅವ್ರೇನ್ ಮಾಡ್ಬಿಡ್ತಾರೆ? ನ್ಯಾಯ ನಮ್ ಕಡೆ ಇದೆ, ಅವ್ರೇನು ಮಾಡಕ್ಕಾಗಲ್ಲ. ನಿನ್ ನ್ಯಾಯ ಹಿಡ್ಕೊಂಡೇನು ಉಪಕಾರ ಹಾಕೊಂಡು ನೆಕ್ತೇನೆ? ಅವರು ಕೋಟ್ಯಾಧೀಶ್ವರರು, ಸುಪಾರಿ ಕೊಟ್ಟು ನಮ್ಮೆಲ್ಲರನ್ನು ನಮ್ಮ ಅಪ್ಪನ ಹತ್ರನೇ ಕಳಿಸ್ಬಿಡ್ತಾರೆ. ಅದಷ್ಟು ಸುಲಭ ಅಲ್ಲ ರೀ. ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೋಬಹುದು. ಲೇ, ಪೊಲೀಸ್ ಅವ್ರೇನ್ ನಮ್ಮನೆ ಆಳ್ಗಳ 24x7 ನಮ್ಮನೆ ಬಾಗಿಲು ಕಾಯಕ್ಕೆ? ಆ ದೇವರಾಜ್ ಏನ್ ಮಾಡ್ದ ನೋಡಿದ್ಯಲ್ಲ, ಮನೆ ಬಾಗಿಲು ತನಕ ಬಂದು ಕನಕಂಗೆ ಪ್ರಶಸ್ತಿ ಕೊಡಿಸ್ದ. ಅಲ್ಲ ಅಪ್ಪ ಕೊಟ್ಟಕ್ಕಂದ್ರೆ ನನ್ಗೇನೂ ಗೊತ್ತಿಲ್ಲ ಅನ್ನೋ ತರ ಮೋಹನ್ ರಾಮ್ ಅವ್ರ ಜೊತೆ ಶಾಮೀಲಾಗಿ ಕೈ ಬಿಸಿ ಮಾಡ್ಕೊಂಡ. ಅವ್ರು ಸಹಾಯ ಮಾಡ್ತಾ ಇದ್ರೆ ಏನು, ನ್ಯಾಯ ನಮ್ ಕಡೆ ಇತ್ತು, ನಮಗ್ ಜಯ ಸಿಕ್ಕಿದೆ. ಅದಕ್ಕೆ ಖುಷಿ ಪಡೋ ಬದಲು ಎಲ್ರಿಗೂ ಹೆದರ್ಸಿದ್ಯಲ್ಲ. ಹೇ, ನಿಮ್ಮನ್ನ ನೀವ್ ಏನ್ ಅನ್ಕೊಂಡಿದೀರಾ? ಕಿತ್ತೂರು ರಾಣಿ ಚೆನ್ನಮ್ಮನ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಥವಾ ಫೂಲನ್ ದೇವಿನ? ಮೋಹನ್ ರಾಮು ಕೋಟ್ಯಾಧೀಶ್ವರರು, ಮಿನಿಸ್ಟರ್ಗಳನ್ನ ಕೊಂಡ್ಕೊಳ್ಳೋ ದುಡ್ಡಿದೆ ಅವ್ರ ಹತ್ರ. ಅಧಿಕಾರಿಗಳೆಲ್ಲ ಅವ್ರು ಹೇಳ್ದಾಗ ಕೇಳ್ತಾರೆ. ಅವ್ರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅಮ್ಮ, ಅಪ್ಪನ್ನೇ ಕೊಂದವಳಿಗೆ ಮಗಳು ಯಾವ ಮಹಾ? ಇನ್ನೂ ಒಂದು 15 ದಿನ ಜೈಲ್ಗೆ ಹೋಗಿ ಬರೋದು ಅವಳಿಗೇನು ಕಷ್ಟನಾ? ಈ ಕನಕನ ಪ್ರಿಯ ಒಂದೇ ಸರಿ ಕಾರ್ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ಬೋದು. ನನ್ನನ್ನು ಕರ್ಕೊಂಡೋಗಿ ಶಿರಾಡಿ ಘಾಟಲ್ಲಿ ಎಸ್ತು ಬರ್ಬೋದು. ಆಮೇಲೆ ನೀನು ಸೊಸೆಗೂ ನಿಂತರನೇ ವಿಧವೆ ಪಟ್ಟ ಬರುತ್ತೆ. ಅದನ್ನೆಲ್ಲ ನೋಡಿ ಈ ಮುದುಕಿ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ಇನ್ನು ನೀನ್ ಯಾವ ಪುರುಷಾರ್ಥಕ್ಕೆ ಬದುಕಿರ್ತೀಯ? ಲೇ ಕನ್ಕಿ, ಗೋವಿಂದು ಹೇಳ್ತಿರೋದು ಸರಿ ಅನ್ನಿಸ್ತಿದೆ. ನೀನು ಯಾಕೆ ಕಡ್ಡಿನ ಗುಡ್ಡ ಮಾಡಕ್ ಹೋದೆ? ಆ ವಿಷಯನ ಅಲ್ಲಿಗೆ ಬಿಟ್ಬಿಡ್ಬೇಕಿತ್ತು. ಅತ್ತೆ, ನೀವು ಸ್ವಲ್ಪ ಸುಮ್ಮನಿರಿ. ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಮಾಡಿದನ್ನ ಸಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಇವ್ರು ಹೀಗೆ ಏನೇನೋ ಹೇಳ್ತಿರ್ತಾರೆ. ಲಕ್ಷ್ಮಿ, ನೀ ಸ್ವಲ್ಪ ಸುಮ್ಕಿರು. ಅವನು ಹೇಳ್ತಿರೋದ್ರಾಗೂ ಅರ್ಥ ಐತೆ. ನನ್ನ ಮಗ ನನ್ನ ಕಣ್ ಮುಂದೆನೇ ಕಣ್ಣು ಮುಚ್ಕೊಂಡ. ನನ್ನ ಸೊಸೆ ಮೊಮ್ಮಕ್ಕಳನ್ನ ಕಣ್ಣು ತುಂಬಾ ನೋಡ್ಕೊಂಡು ಕಣ್ಣು ಮುಚ್ಚಬೇಕು ಅಂತ ಇವ್ರಿ. ನಮ್ಮ ಕುಬೇರ ನಮ್ಮ ವಂಶದ ಹೆಸರೇಳಕ್ಕೆ ಹುಟ್ಟಿರೋರು. ನಾನ್ ಬದುಕಿರೋ ಗಟ್ಟ ಅವ್ರಿಗೆ ಏನು ಆಗ್ಬಾರ್ದು ಹಂಗಂತ ಹೇಳೇಶ ಅಂತ. ನೋಡಿ, ನಮ್ಮ ಹಣೆಯಲ್ಲಿ ಏನ್ ಬರ್ದಿತ್ತು ಅದೆಲ್ಲ ಆಗೋಯ್ತು. ನನ್ಗಿದು ಯಾವುದೂ ಹೊಳಿಲಿಲ್ಲ. ಇದೆಲ್ಲ ಮೊದಲೇ ಗೊತ್ತಿದ್ದಿದ್ರೆ ನೀವಿಬ್ಬರನ್ನು ಮುಂದುವರಿಯೋದಕ್ಕೆ ನಾನು ಖಂಡಿತ ಬಿಡ್ತಿರ್ಲಿಲ್ಲ. ಅಯ್ಯೋ ದೇವ್ರೆ, ಇನ್ನು ಏನೇನು ಕಾದಿದ್ಯೋ ಏನೋ. ಅಮ್ಮ, ಅಂಥದ್ದೇನೂ ಆಗಲ್ಲ. ಯಾಕೆ ಅಷ್ಟೊಂದು ಹೆದರ್ಕೋತೀಯ? ಕನ್ಕಿ, ಸಾಕ್ ಮಾಡು. ನೀನು ಇಲ್ಲಿವರೆಗೂ ಮಾಡಿರೋದೆ ಕುತ್ತಿಗೆ ಗಂಟ ಬಂದಿದೆ. ಈಗ ನೀವಿಬ್ರು ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಆ ಪ್ರಿಯನ್ ಮೇಲೆ ದ್ವೇಷ ಸಾಧಿಸಿದ್ದು ಸಾಕು. ದಯವಿಟ್ಟು ನಡೀರಿ ಒಳಗೆ. ಹಲೋ, ಇನ್ನು ಏನ್ ಮಕ ನೋಡ್ಕೊಂಡು ನಿಂತಿದ್ದೀರಾ? ಮದರ್ ಇಂಡಿಯಾ ಹೇಳಿದ್ ಕೇಳ್ಸಿಲ್ವಾ? ರೈಟ್, ಡಬಲ್ ರೈಟ್.